ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಪಪ್ಪಾಯಿ ಹಣ್ಣಿನ ಬೆನಿಫಿಟ್ಸನ್ನು ಹೇಳುತ್ತೇನೆ, ಅದರ ಉಪಯೋಗಗಳನ್ನು. ಪಪ್ಪಾಯಿ ಹಣ್ಣು ತೊಳೆದಿಟ್ಟುಕೊಂಡು ಅದನ್ನು ಕತ್ತರಿಸಿ ಅದರ ಒಳಗಿನ ಬೀಜವನ್ನು ತೆಗೆಯಬೇಕು. ಅದರ ಬೀಜವನ್ನು ತೆಗೆದು ಅದನ್ನು ಚೆನ್ನಾಗಿ ಮೇಲಿನ ತೊಗಟೆಯನ್ನು ಕೂಡ ತೆಗೆದು ಸಣ್ಣ ಪೀಸಾಗಿ ಕತ್ತರಿಸಿಟ್ಟುಕೊಳ್ಳಬೇಕು. ಇದು ಬೀಜ ಇರುವುದರಿಂದ ಇದೇನು ತಿಳಿಯುತ್ತದೆ ಅಂದರೆ ಇದು ನಾಟಿ ಆಗಿದೆ ಎಂದು, ನಾಟಿ ಅಥವಾ ಮನೆಯಲ್ಲೇ ಬೆಳೆದಿರುವ ಪಪ್ಪಾಯ ಎಂದು ತಿಳಿಯುತ್ತದೆ. ಈ ಪಪ್ಪಾಯದಿಂದ ಬಹಳ ಬೆನಿಫಿಟ್ಸ್ ಇವೆ. ಅದೇನೆಂದರೆ ವಿಟಮಿನ್ ಮತ್ತು ಎ ಮತ್ತು ಸಿ ಇರುತ್ತೆ, ಫೈಬರ್ ಕಂಟೆಂಟ್ ಕೂಡ ಇರ್ತದೆ, ಮತ್ತು ಇದರಲ್ಲಿ ಪ್ರೋಟೀನ್ ಕೂಡ ಇದೆ ಎಂದು ಹೇಳ್ತಾರೆ. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಸ್ವಲ್ಪ ಪ್ರಮಾಣದಲ್ಲಿ, ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರುತ್ತದೆ. ಇದು ಹಾರ್ಟ್ಗೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ, ಮತ್ತು ಬೊಜ್ಜು ಕರಗಿಸಲು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಹೀಟ್ ಆದರೆ ಕೂಡ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದವರು ಕೂಡ ಇದನ್ನು ತಿನ್ನಬಹುದು, ಮತ್ತು ಕೆಲವರು ಇದರ ಫೇಸ್ ಪ್ಯಾಕನ್ನು ಮಾಡಿ ಕೂಡ ಬಳಸುತ್ತಾರೆ. ಇದು ತಿನ್ನುವುದು ಬಹಳ ಉತ್ತಮ. ಮನೆಯಲ್ಲೇ ಬೆಳೆದಿರುವುದರಿಂದ ಔಷಧೀಯ ಗುಣಗಳು ತುಂಬ ಇರುತ್ತವೆ. ಇದಕ್ಕೆ ಎಕ್ಸ್ಟ್ರಾ ಔಷಧವನ್ನು ಹೊಡೆದಿರುವುದಿಲ್ಲ. ಆದ್ದರಿಂದ ಪಪ್ಪಾಯ ಹಣ್ಣು ತುಂಬ ಹೆಲ್ಪ್ಫುಲ್ ಆಗಿದೆ.